ಎಲ್ಲರಿಗೂ ನಮಸ್ಕಾರ. ನಾಳೆ ಅಜಯ್ ಏಕಾದಶಿ. ಅಜಯ್ ಏಕಾದಶಿಯ ಪೂಜೆಯ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಹಾಗೂ ಮಂತ್ರ ವಿವರವಾಗಿ ನೋಡೋಣ. ಶ್ರಾವಣ ಮಾಸದ ಕೊನೆಯ ಏಕಾದಶಿ ವ್ರತವನ್ನು ಅಜಯ್ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಏಕಾದಶಿಯು ವ್ಯಕ್ತಿಯ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವ್ರತವಾಗಿದೆ. ಅಜಯ್ ಏಕಾದಶಿ 2024 ಶುಭ ಮುಹೂರ್ತ, ಪೂಜೆ ವಿಧಾನ, ಅಜಯ್ ಏಕಾದಶಿಯ ಮಹತ್ವ ಮತ್ತು ಯಾವ ಮಂತ್ರವನ್ನು ಪಠಿಸಬೇಕು ಎಂಬುದನ್ನು ನೋಡೋಣ. ಅಜಯ್ ಏಕಾದಶಿಯನ್ನು ಶ್ರಾವಣ ಮಾಸದ ಕೊನೆಯ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಇಂಗ್ಲಿಷ್ ಕ್ಯಾಲೆಂಡರ್ನ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬರುತ್ತದೆ. ಉತ್ತರ ಭಾರತದಲ್ಲಿ ಪೂರ್ಣಿಮಾಂತ ಪಂಚಾಂಗದ ಪ್ರಕಾರ ಈ ಏಕಾದಶಿಯನ್ನು ಭಾದ್ರಪದದಲ್ಲಿ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಇದನ್ನು ಶ್ರಾವಣ ಮಾಸದ ಏಕಾದಶಿ ವ್ರತವಾಗಿ ಆಚರಿಸಲಾಗುತ್ತದೆ. ಈ ಏಕಾದಶಿ ದಿನದಂದು ಜನರು ಭಗವಾನ್ ಶ್ರೀ ವಿಷ್ಣುವನ್ನು ಪೂಜಿಸುವ ಮೂಲಕ ಉಪವಾಸ ವ್ರತವನ್ನು ತೆಗೆದುಕೊಳ್ಳುತ್ತಾರೆ. ಅಜಯ್ ಏಕಾದಶಿ 2024 ಪೂಜೆ ಶುಭ ಮುಹೂರ್ತ ಯಾವುದು? ಏಕಾದಶಿ ಪೂಜೆ ವಿಧಾನಗಳನ್ನು ಕುರಿತು ಇಲ್ಲಿ ತಿಳಿಯೋಣ. ಅಜಯ್ ಏಕಾದಶಿ 2024 ದಿನಾಂಕ ಮತ್ತು ಸಮಯ. ಏಕಾದಶಿ ತಿಥಿ ಆರಂಭ 2024 ಆಗಸ್ಟ್ 29 ಮಧ್ಯರಾತ್ರಿ 1:19ರಿಂದ. ಏಕಾದಶಿ ತಿಥಿ ಮುಕ್ತಾಯ 2024 ಆಗಸ್ಟ್ 30 ಮಧ್ಯರಾತ್ರಿ 1:37 ಪಾರಣ ಸಮಯ 2024 ಆಗಸ್ಟ್ 30 ಬೆಳಗ್ಗೆ 7:49ರಿಂದ 8:01 ಅರಿವಾಸರ ಅಂತ್ಯದ ಕ್ಷಣ 2024 ಆಗಸ್ಟ್ 30 ಬೆಳಗ್ಗೆ 7:49 ಅಜಯ್ ಏಕಾದಶಿಯ ಮಹತ್ವ. ಏಕಾದಶಿಯು ಹಿಂದೂಗಳಲ್ಲಿ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನವು ಸಂಪೂರ್ಣವಾಗಿ ವಿಷ್ಣುವನ್ನು ಆರಾಧಿಸಲು ಮೀಸಲಾಗಿದೆ ಮತ್ತು ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ. ಹಾಗೆ ಅಪಾರ ಭಕ್ತಿಯಿಂದ, ಆಳವಾದ ನಂಬಿಕೆಯಿಂದ ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ಏಕಾದಶಿಯನ್ನು ಆನಂದ ಏಕಾದಶಿ ಎಂದು ಪ್ರಸಿದ್ಧವಾಗಿದೆ. ಒಂದು ತಿಂಗಳಿನಲ್ಲಿ 2 ಏಕಾದಶಿ ಆಚರಣೆಗಳಿದ್ದು, ಈ ಬಾರಿ ಶ್ರಾವಣ ಮಾಸದ ಕೊನೆಯ ಏಕಾದಶಿಯಾಗಿ ಅಜಯ್ ಏಕಾದಶಿಯನ್ನು ಆಚರಿಸಲಾಗುವುದು. ವ್ರತವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುವ ಭಕ್ತರು ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸಿ ಅವರ ಆಶೀರ್ವಾದದಿಂದ ಸಂತೋಷ ಮತ್ತು ಉತ್ತಮ ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ಪಡೆಯುತ್ತಾರೆ. ಈ ವ್ರತ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ. ಈ ಉಪವಾಸವನ್ನು ಎಷ್ಟು ಪ್ರಯೋಜನಕಾರಿಯಾಗಿದೆ ಎಂದರೆ, ಜನರು ಅಶ್ವಮೇಧ ಯಾಗದಿಂದ ಪಡೆಯುವ ಈ ಪ್ರಯೋಜನಗಳನ್ನು ಈ ವ್ರತದಿಂದ ಪಡೆದುಕೊಳ್ಳುತ್ತಾರೆ. ಅಜಯ್ ಏಕಾದಶಿ ಪೂಜೆ ವಿಧಾನ. ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ಒಂದು ಮರದ ಪೀಠದ ಮೇಲೆ ಅಥವಾ ಹಲಗೆಯ ಮೇಲೆ ಶ್ರೀ ಯಂತ್ರ ಮತ್ತು ವಿಷ್ಣುದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ಶುದ್ಧ ತುಪ್ಪದ ದೀಪವನ್ನು ಹಚ್ಚಬೇಕು. ಹೂ ಮತ್ತು ಹೂವಿನ ಹಾರವನ್ನು ದೇವರಿಗೆ ಅರ್ಪಿಸಬೇಕು. ಚಂದನದ ತಿಲಕವನ್ನಿಟ್ಟು ತುಳಸಿ ಎಲೆಯನ್ನು ಅರ್ಪಿಸಿ ದೇವರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ವಿಷ್ಣು ದೇವರಿಗೆ ಪಂಚಾಮೃತ, ತುಳಸಿ ಎಲೆ ಮತ್ತು ಹಣ್ಣುಗಳನ್ನು ಅರ್ಪಿಸಿ. ಈ ದಿನ ಅಜಯ್ ಏಕಾದಶಿ ಕಥೆಯನ್ನು ಮತ್ತು ಮಂತ್ರವನ್ನು ಓದಿ ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿ ಮಾಡುವುದನ್ನು ಮರೆಯದಿರಿ. ದ್ವಾದಶಿ ತಿಥಿಯಂದು ಏಕಾದಶಿ ಉಪವಾಸವನ್ನು ತ್ಯಜಿಸಬೇಕು. ಅಜಯ್ ಏಕಾದಶಿಯ ಕಥೆ ಹೀಗಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಏಕಾದಶಿ ವ್ರತವು ರಾಜ ಹರಿಶ್ಚಂದ್ರನೊಂದಿಗೆ ಸಂಬಂಧವನ್ನು ಹೊಂದಿದೆ ಎನ್ನುವ ನಂಬಿಕೆ ಇದೆ. ಹರಿಶ್ಚಂದ್ರನು ತನ್ನ ಹಿಂದಿನ ಕೆಲವು ಕೆಟ್ಟ ಕರ್ಮಗಳಿಂದಾಗಿ ಅವನು ಕುಟುಂಬ ಮತ್ತು ರಾಜ್ಯವನ್ನು ಕಳೆದುಕೊಂಡನು. ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆಯುವಂತಹ ಸ್ಥಿತಿಗೆ ಬರುತ್ತಾನೆ. ಒಮ್ಮೆ ಹರಿಶ್ಚಂದ್ರನು ಗೌತಮ ಋಷಿಯನ್ನು ಭೇಟಿಯಾಗಿ
ತನ್ನ ಸ್ಥಿತಿಯನ್ನು ವಿವರಿಸಿದನು ಮತ್ತು ತನ್ನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಕೇಳಿಕೊಂಡನು. ಗೌತಮ ಮುನಿಗಳು ಆಗ ಹರಿಶ್ಚಂದ್ರನಿಗೆ ಅಜಯ್ ಏಕಾದಶಿ ವ್ರತವನ್ನು ಆಚರಿಸುವಂತೆ ಸಲಹೆ ನೀಡಿದರು. ಗೌತಮ ಋಷಿಗಳು ಹೇಳಿದಂತೆ ಪೂರ್ಣ ಭಕ್ತಿಯಿಂದ ವ್ರತವನ್ನು ಆಚರಿಸಿದನು. ಇದರ ಫಲವಾಗಿ ತನ್ನ ರಾಜ್ಯ, ಪತ್ನಿ ಮತ್ತು ಮಗನನ್ನು ಮರಳಿ ಪಡೆದನು. ಅಂದಿನಿಂದ ಅವರು ಪ್ರತಿ ಏಕಾದಶಿಯನ್ನು ಉಪವಾಸ ಇದ್ದು ಆಚರಿಸುತ್ತಾ ಪ್ರಾರಂಭಿಸಿದರು. ಅಜಯ್ ಏಕಾದಶಿಯ ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಸುದೇವಾಯ. ಓಂ ನಮೋ ಭಗವತೆ ವಸುದೇವಾಯ. ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೆ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.